ಪುಣ್ಯಾಶ್ರಮದ ಅಂಧ ಮಕ್ಕಳಲ್ಲಿ ಒಂದಾಗಿ ಬೆಳೆದು ಇಂದು ರಾಷ್ಟ್ರಮಟ್ಟದಲ್ಲಿ ಗುರುತಿಸಲ್ಪಟ್ಟ ಹಲವರಲ್ಲಿ ಒಬ್ಬರು ನಾಗಪ್ಪ ಶಿರೋಳ ಕೂಡ. ಎಳೆಯ ಪ್ರಾಯದಲ್ಲೇ ತಾಯಿಯನ್ನ ಕಳ್ಕೊಂಡು ಕಣ್ಣಿಲ್ಲ ಅನ್ನೋ ಕಾರಣಕ್ಕೆ ಹೆತ್ತ ತಂದೆಯಿಂದಲೇ ಕಡೆಗಣನೆಗೆ ಈಡಾಗಿ ಪುಣ್ಯಾಶ್ರಮದ ಬಾವಿಕಟ್ಟೆಯ ಪಾಲಾದವರು ನಾಗಪ್ಪ ಶಿರೋಳ. ನನ್ನ ತಂದೆ ಗದಗಿನ ಶ್ರೀ ವೀರೇಶ್ವರ ಪುಣ್ಯಾಶ್ರಮದೊಳಗೆ ಒಂದು ಬಾವಿ ಕಟ್ಟೆ ಇದೆ. ಹಿಂಗೆ ಬಿದ್ದರೆ ಬಾವಿ ಒಳಗೆ, ಹಿಂಗೆ ಬಿದ್ದರೆ ಬಾವಿ ಹೊರಗೆ. ಹಂಗೆ ನನ್ನನ್ನು ನಮ್ಮ ಅಪ್ಪ ಕುಂದರ್ಸಿ ಸಾಯಂಕಾಲ 7 ಗಂಟೆ ಆಗಿತ್ತು ಅಂತ ಹೇಳ್ತಾರೆ. ಸಂಜೆ ಆ ಒಂದು ಸಮಯದೊಳಗೆ ಬಾವಿ ಕಟ್ಟೆ ಮೇಲೆ ಕುಂದರ್ಸಿ ಹೋದಾಗ ನಾನು ಹತ್ಕೊಂತ ಕುಂತೆ. ಆವಾಗ ಗುರುಗಳು ಬೆಳಗಿನ ಜಾವ ಸಂಚಾರಕ್ಕಂತ ಬರ್ತಾರೆ. ನಾನು ಅಳೋದನ್ನು ಗುರುಗಳಿಗೆ ಕೇಳ್ತು. ಯಾವುದೋ ಒಂದು ಮಗು ಅಳ್ತಾ ಇದೆ, ಅದು ಯಾವ ಮಗು ನೋಡಪ್ಪ ಅಂತ ಹೇಳಿದಾಗ, ಸಣ್ಣ ಹುಡುಗ ಅದಾನ, ತಂದೆ ಅದಾನ, ತಾಯಿ ಇಲ್ಲ, ನೀವೇ ಜೋಪಾನ ಮಾಡಿರಿ ಅಂತೇಳಿ ಚೀಟಿ ಬರೆದಿಟ್ಟು ಹೋಗ್ಯಾರ ಅಂತ ಹೇಳಿದರು. ಆವಾಗ ರೇಡಿಯೋ ಪೇಪರ್ದೊಳಗೆ ಅನೌನ್ಸ್ ಮಾಡಿದರು. ಯಾರೂ ನನ್ನ ಮಗ ಅಂತ ಬರಲಿಲ್ಲ. ಎಲ್ಲ ನಾನು ಒಂದು ಹರಕ್ ಚಡ್ಡಿ, ಒಂದು ಹರಕ್ ಅಂಗಿ ಮೇಲೆ ನಾನು ಬಂದಂಥ ವ್ಯಕ್ತಿ. ಆವಾಗಿನ ಸಮಯದೊಳಗೆ ಗುರುಗಳು ನನ್ನನ್ನು ಎತ್ಕೊಂಡು ಹೀಗೆಲ್ಲ ಮುಖ ಎಲ್ಲ ಸ್ಪರ್ಶ ಮಾಡಿದರು. ಎಷ್ಟು ಚೆಂದ ಐತಲ್ಲ ಅಂತ ಅಪ್ಪ ಹೇಳಿದರು. ಇದನ್ನು ನಾವು ಶಿವನೇ ಕಲ್ಪಿಸಿಕೊಟ್ಟಿದ್ದಾನೆ, ನಾವು ಜೋಪಾನ ಮಾಡೋಣ ಅಂತ ಹೇಳಿ ಆವಾಗ ಜೋಪಾನ ಮಾಡಲಿಕ್ಕೆ ಹತ್ತಿದ್ರು. ಬಾವಿಕಟ್ಟೆ ಮೇಲೆ ಶ್ರೀ ಪುಟ್ಟರಾಜ ಗವಾಯಿ ಅವರಿಗೆ ಆಕಸ್ಮಿಕವಾಗಿ ದೊರೆತ ನಾಗಪ್ಪ ಆಶ್ರಮದಲ್ಲೇ ಆಶ್ರಯ ಪಡೆದ್ರು. ಶ್ರೀಗಳ ನೆಚ್ಚಿನ ಶಿಷ್ಯರಾದ್ರು. 4ನೇ ವರ್ಷದಲ್ಲೇ ಇವರ ಸಂಗೀತ ಕಲಿಕೆಗೆ ಶ್ರೀಗಳು ಶ್ರೀಕಾರ ಬರೆದ್ರು. ಶ್ರೀಗಳ ಅಂತಃಕರಣ ಮಮಕಾರವನ್ನ ಅನುದಿನ ನೆನೆಯುವ ನಾಗಪ್ಪ ಶಿರೋಳ ಭಾವುಕರಾಗ್ತಾರೆ. ಗುರುಕುಮಾರ ಪಂಚಾಕ್ಷರೀಶ್ವರ, ಗುರುಕುಮಾರ ಪಂಚಾಕ್ಷರೀಶ್ವರ, ಸುಜ್ಞಾನವು ಶಾಂತಿಯ ಮೂಲ, ಗುರುಗಳು ನನ್ನ ಮೇಲೆ ಎಷ್ಟು ಪ್ರೀತಿ ಇದ್ದರು ಅಂತಂದರೆ, ನಾಗೂ ಅನ್ಲಾರ್ದ ನನಗೆ ಮಾತಿದ್ದಿದ್ದಿಲ್ಲ ಅಪ್ಪರು. ಅಷ್ಟು ನನ್ನ ಮೇಲೆ ಪ್ರೀತಿ, ಆ ಒಂದು ವಾತ್ಸಲ್ಯ ನನಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆ. ಪೂಜೆ ಮುಗಿದ ತಕ್ಷಣ ನಾಗೂ ಎಲ್ಲದನ್ನು ಕರಿ ಅಂತನವರು. ಬೆಳಗ್ಗೆ ಪೂಜೆಗೆ ಕುಂತಾಗ ನಾಗೂ ಹಾಡಬೇಕು, ನಾಗೂ ಎಲ್ಲದನವ ಹಾಡಕ್ಕೆ ಬಂದಿಲ್ಲಲ್ಲ, ಸೇವಕ್ಕೆ ಬಂದಿಲ್ಲಲ್ಲ ಅಂತನವರು. ಹಿಂಗೆ ನನ್ನ ಮೇಲೆ ಒಂದು ಭಾಳ ಒಂದು ಪ್ರೀತಿ ಇತ್ತು. ಆ ಪ್ರೀತಿ ಯಾ ಹಡ ತಂದೆ ತಾಯಿಗೂ ಸಿಗೋದಿಲ್ಲ ಅಂತ ಪ್ರೀತಿಯನ್ನು ನಮ್ಮ ಅಪ್ಪರು ತೋರಿಸ್ತಿದ್ರು.